ಜೆಡಿಎಸ್ಗೆ ಬಿಜೆಪಿ ಒಳಗೊಳಗೆ ಗುದ್ದು. ಜೆಡಿಎಸ್ ಡಿಮ್ಯಾಂಡ್ಗೆ ಬಿಜೆಪಿ ಬಿಲ್ಕುಲ್ ಒಪ್ತಿಲ್ಲ. ದೇವೇಗೌಡರ ಮರು ಆಯ್ಕೆಗೂ ಬಿಜೆಪಿ ಬ್ರೇಕ್. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೇವಲ ಅಧಿಕಾರಕ್ಕಾಗಿ ದೋಸ್ತಿ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಈ ಎರಡು ಪಕ್ಷಗಳ ಮಧ್ಯೆ ದೋಸ್ತಿ ಇದ್ರೂ ಒಳಗಳಿಗೆ ಕುಸ್ತಿ ಕೂಡ ನಡೆಯುತ್ತಿದೆ. ಈ ಕುಸ್ತಿ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಜೆಡಿಎಸ್ ನ ಆ ಒಂದು ಡಿಮ್ಯಾಂಡ್ಗೆ ಬಿಜೆಪಿ ಬಿಲ್ಕುಲ್ ಒಪ್ಕೊಂತಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭೆ ಮರು ಆಯ್ಕೆಗೂ ಬಿಜೆಪಿ ಬ್ರೇಕ್ ಹಾಕುತ್ತಾ ಅನ್ನೋ ಆತಂಕವು ಗರಿಗೆದರಿದೆ. ಹಾಗಾದ್ರೆ ಏನಿದು ದೋಸ್ತಿಯೊಳಗೆ ಎದ್ದಿರೋ ಬೆಂಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೂ ಕಾಂಗ್ರೆಸ್ ಜೊತೆ ದೋಸ್ತಿ ಸಾಧ್ಯವೇ ಇಲ್ಲ. ಜೊತೆಗೆ ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯ ಬೇಕು ಅಂದ್ರೆ ಬಿಜೆಪಿಯೊಂದೇ ಗಟ್ಟಿ ಅಂತ ಬಿಜೆಪಿ ನಾಯಕರ ಜೊತೆ ಕೈ ಜೋಡಿಸಿದೆ. ಇದರ ಫಲವಾಗಿ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಜೊತೆಗೆ ಕರ್ನಾಟಕದಲ್ಲಿ ದೋಸ್ತಿ ನೆಪದಲ್ಲಿ 2028ರಲ್ಲಿ ಗದ್ದುಗೆ ಹಿಡಿಯೋ ಕನಸು ಕಾಣ್ತಾ ಇದೆ. ಆದ್ರೀಗ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಹೆಜ್ಜೆ ಹೆಜ್ಜೆಗೂ ಚೆಕ್ ಇಡೋದಕ್ಕೆ ಮುಂದಾಗಿದ್ದಾರೆ. ಇದು ದಳಪತಿಗಳ ನಿದ್ದೆಗೆಡಿಸುತ್ತಿದೆ. ಯಾಕಂದ್ರೆ ಆಗ್ನೇಯ ಪದವೀಧರ ಕ್ಷೇತ್ರವನ್ನ ತಮಗೆ ಬಿಟ್ಟು ಕೊಡಬೇಕು ಅಂತೇಳಿ ಜೆಡಿಎಸ್ ಹಠಕ್ಕೆ ಬಿದ್ದಿತ್ತು. ಆದ್ರೆ ಬಿಜೆಪಿ ಜೆಡಿಎಸ್ ನ ಹಠಕ್ಕೆ ಸೊಪ್ಪು ಹಾಕಿಲ್ಲ. ತಾನು ಈಗಾಗಲೇ ಘೋಷಿಸಿರುವ ಕ್ಷೇತ್ರಗಳಲ್ಲಿ ಚುನಾವಣಾ ಸಿದ್ಧತೆ ನಡೆಸಲು ತೀರ್ಮಾನಿಸಿದೆ. ಪಕ್ಷದ ಪದಾಧಿಕಾರಿಗಳ ಸಭೆಯ ಜೊತೆಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಡಿವಿ ಸದಾನಂದಗೌಡ ಸೇರಿದಂತೆ ಹಿರಿಯ ನಾಯಕರು ಈ ಸಂಬಂಧ ಸಭೆ ನಡೆಸಿದ್ದಾರೆ. ಈಗಾಗಲೇ ಘೋಷಿತವಾದ ಅಭ್ಯರ್ಥಿಗಳ ಪರ ಚುನಾವಣೆ ಸಿದ್ಧತೆ ನಡೆಸಲು ತೀರ್ಮಾನಿಸಿದ್ದಾರೆ. ಹೀಗಾಗಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು ಜೆಡಿಎಸ್ಗೆ ಈಗ ಅನಿವಾರ್ಯವಾಗಿದೆ. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಅಗತ್ಯವಿಲ್ಲ ಅಂತೇಳಿ ಜೆಡಿಎಸ್ ಪಾಳೆಯದಿಂದ ಮೊದಲು ಹೇಳಿಕೆ ವ್ಯಕ್ತವಾಗಿತ್ತು. ಇದಾದ ಬಳಿಕ ಮೊದಲ ಬಾರಿಗೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಮಧ್ಯೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು. ಆಗ್ನೇಯ ಪದವೀಧರ ಕ್ಷೇತ್ರವನ್ನ ತಮಗೆ ಬಿಟ್ಟುಕೊಡುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಆದ್ರೆ ಅಂತಿಮವಾಗಿ ಘೋಷಿತ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಮಾಡದೇ ಇರಲು ಬಿಜೆಪಿ ನಿರ್ಧರಿಸಿದೆ. ಸಭೆಯ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ರಾಧಾ ಮೋಹನ್ ದಾಸ್ ಅಗರ್ವಾಲ್, 4 ಪರಿಷತ್ ಸ್ಥಾನಗಳ ಪೈಕಿ ಬಿಜೆಪಿಗೆ 3 ಸ್ಥಾನ ಸಿಕ್ಕಿದೆ. ಈ ಕ್ಷೇತ್ರಗಳ ಚುನಾವಣೆ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ದೇವೆ, ಸಿದ್ಧತೆ ಪ್ರಾರಂಭಿಸಿದ್ದೇವೆ. 3 ಕಡೆ ಅಭೂತಪೂರ್ವ ವಿಜಯ ಸಾಧಿಸುತ್ತೇವೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಫೈನಲ್ ಆಗುತ್ತಿದ್ದು ಜೆಡಿಎಸ್ ಅನಿವಾರ್ಯವಾಗಿ ಅದನ್ನ ಒಪ್ಪಿಕೊಳ್ಳಲೇಬೇಕಾಗಿದೆ. ದೇವೇಗೌಡರ ರಾಜ್ಯಸಭಾ ಸ್ಥಾನಕ್ಕೂ ತೊಡಕು. ಇನ್ನ ಬಿಜೆಪಿ ಮಾತಿಗೆ ಜೆಡಿಎಸ್ ಬಗ್ಗದ್ರೆ ಮಾತ್ರವೇ ದೋಸ್ತಿ ಉಳಿಯುತ್ತೆ. ಜೊತೆಗೆ ಜೂನ್ ತಿಂಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿಯುತ್ತಿದೆ. ದೇವೇಗೌಡರು ಮತ್ತೆ ಮರು ಆಯ್ಕೆ ಆಗಬೇಕಾದ್ರೆ ಬಿಜೆಪಿ ದೋಸ್ತಿ ಜೆಡಿಎಸ್ಗೆ ಅನಿವಾರ್ಯವಾಗಿದೆ. ನಿಮ್ಗೆ ಗೊತ್ತಿರಲಿ, 6 ವರ್ಷಗಳ ಹಿಂದೆ ಕಾಂಗ್ರೆಸ್ ಶಾಸಕರುಗಳ ಸರ್ವಾನುಮತದಿಂದ ದೇವೇಗೌಡರು ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿದ್ರು. ಆದ್ರೀಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನೇ ಜೆಡಿಎಸ್ ಎದುರು ಹಾಕಿಕೊಂಡಿರೋದ್ರಿಂದ ದೇವೇಗೌಡರು ಮರು ಆಯ್ಕೆಗೆ ಕಾಂಗ್ರೆಸ್ ಸುತಾರಾಂ ಒಪ್ಕೊಳ್ಳೋದಿಲ್ಲ. ಇಂಥ ಟೈಮಲ್ಲಿ ಬಿಜೆಪಿ ದೋಸ್ತಿ ಜೆಡಿಎಸ್ಗೆ ಅನಿವಾರ್ಯವಾಗಿದೆ. ಆದ್ರೀಗ ದೊಡ್ಡಗೌಡರ ಮರು ಆಯ್ಕೆಯ ಬಗ್ಗೆಯೂ ಬಿಜೆಪಿಯಲ್ಲಿ ಅಪಸ್ವರ ಎದ್ದಿದೆ ಅನ್ನೋ ಮಾತುಗಳಿವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ದೇವೇಗೌಡರ ಮರು ಆಯ್ಕೆಗೆ ಬಿಜೆಪಿ ವಿರೋಧಿಸಿಲ್ಲ ಅಂತ ಯಾವುದೇ ತೀರ್ಮಾನವನ್ನು ನಾವು ತೆಗೆದುಕೊಂಡಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆಯೂ ನಡೆದಿಲ್ಲ. ದೇವೇಗೌಡರು ಹಿರಿಯ ನಾಯಕರು, ಅನುಭವಿಗಳು. ಅವರು ಪ್ರಧಾನಿ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ, ಅದು ಬೇರೆ ವಿಚಾರ. ರಾಜ್ಯಸಭೆ ಆಯ್ಕೆ ಬಗ್ಗೆ ಚರ್ಚೆ ನಡೆದಾಗ ಅಭ್ಯರ್ಥಿ ಯಾರಾಗಬೇಕು ಅಂತ ತೀರ್ಮಾನವಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ವಿಷಯ ಇನ್ನೂ ಫೈನಲ್ ಆಗಿಲ್ಲ, ಮುಂದೆ ನೋಡೋಣ ಅಂತಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಮುಂದೆ ಅದೇನ್ ತೀರ್ಮಾನ ತಗೊಂತಾರೆ ಅಂತೇಳಿ ಜೆಡಿಎಸ್ ಪಾಳೆಯದಲ್ಲಿ ಆತಂಕ ಮನೆ ಮಾಡಿದೆ. ಹಾಗಾದ್ರೆ ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿ ನಾಯಕರ ಪ್ರತಿ ಮಾತಿಗೂ ಓಕೆ ಅನ್ನಲೇಬೇಕಾ? ಬಿಜೆಪಿ ದೋಸ್ತಿಯಿಂದ ಗೆಟ್ ಔಟ್ ಅಂದ್ರೆ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಸಾಧ್ಯವೇ ಆಗಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.